ಆತ್ಮೀಯ ಸ್ಪರ್ಧಾ ಮಿತ್ರರೇ, 2015 ಪ್ರಶ್ನೆ ಪತ್ರಿಕೆ 1 ಅಂದರೆ TET ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದಾವೆ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಡಿ ಮತ್ತು ಇ ಎಂಬ ಎರಡು ಹೆಸರುಗಳನ್ನು ಎಕ್ಸ್ಟ್ರಾ ಗುರುತಿಸಿಕೊಂಡಿದ್ದೇನೆ. ಏನಪ್ಪ ಅಂದ್ರೆ ಕೋನ್ ಡಿ ಸಿ ಎ ಪ್ಲಸ್ ಕೋನ್ ಎ ಸಿ ಬಿ ಈಕ್ವಲ್ ಟು 180. ಸೊ ಇದಕ್ಕೆ ನಾವೇನು ಕರಿತೇವೆ ಅಂದ್ರೆ ಸರಳ ಯುಗ್ಮ ಅಂತ ಕರಿತಾ ಇದ್ದೇವೆ. ಹಾಗಾದರೆ 130 ಡಿಗ್ರಿ ಈಕ್ವಲ್ ಟು ಕೋನ್ ಎ ಸಿ ಬಿ ಈಕ್ವಲ್ ಟು 180. ಕೋನ್ ಎ ಸಿ ಬಿ ಈಕ್ವಲ್ ಟು 180 ಮೈನಸ್ 130. ಸೊ ಕಳೆದ್ರೆಷ್ಟು ಉಳಿತಂದರೆ 50 ಡಿಗ್ರಿ ಉಳಿಯುತ್ತೆ. ಅದೇ ರೀತಿ ಕೋನ್ ಎ ಪ್ಲಸ್ ಕೋನ್ ಸಿ ಈಕ್ವಲ್ ಟು ಸಿ ಬಿ ಇ ಯಾವ ಅಂದ್ರೆ ಬಾಹ್ಯ ಕೋನ ಪ್ರಮೇಯ ಅಂತ ಕೊಡ್ತಾ ಇದ್ದಾವೆ. ಬಾಹ್ಯ ಕೋನ ಪ್ರಮೇಯ. ಹಾಗಾದರೆ ಕೋನ್ ಸಿ 50 ಡಿಗ್ರಿ ಇದೆ, ಕೋನ್ ಎ ಎಕ್ಸ್ ಇದೆ ಈಕ್ವಲ್ ಟು ಸಿ ಬಿ ಇ ಎಷ್ಟೈತಿ 120 ಇದೆ. ಹಾಗಾದರೆ 120 ಪ್ಲಸ್ ಮೈನಸ್ ಕೋನ್ ಸಿ ವ್ಯಾಲ್ಯೂ ಕಡೆ ಹೋದರೆ 50 ಡಿಗ್ರಿ. ಸೊ ಎಕ್ಸ್ ಈಕ್ವಲ್ ಟು 120ರಲ್ಲಿ 50 ಹೋದರೆ ಎಷ್ಟು ಉಳಿತಂದರೆ 70 ಡಿಗ್ರಿ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 70 ಡಿಗ್ರಿ ಆಗಿದೆ. ಇನ್ನು ಅದೇ ರೀತಿಯಾಗಿ 92ನೇ ಪ್ರಶ್ನೆ ನೋಡೋಣ. 92ನೇ ಪ್ರಶ್ನೆ ಏನಿದೆ ನೋಡ್ರೆ 3, 6, 12 ಡ್ಯಾಶ್ ಡ್ಯಾಶ್ ಈ ಶ್ರೇಣಿಯ 10ನೇ ಪದ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರೆ 3 ಇಂಟು 1 3 ಅಥವಾ 1ನೇ ಪದ ಬಿಡೋಣ. 3 ಇಂಟು 2 ಈಕ್ವಲ್ ಟು ಎಷ್ಟು 6. 6 ಇಂಟು 2 ಈಕ್ವಲ್ ಟು ಎಷ್ಟು ಆಯ್ತು ರೀ 12 ಆಯಿತು. ಅಂದರೆ ಪದವನ್ನು ಅವ ಏನು ಮಾಡ್ಕೊತ ಹೋಗಿದ್ದಾನಪ್ಪ ಅಂದ್ರೆ ಕೂಡಿಸ್ಕೊತ ಹೋಗಿದ್ದಾನೆ. ಹೌದ್ರಿ? ಹಾಗಾದ್ರೆ ಎಷ್ಟನೇ ಪದ ಕೇಳ್ತಾ ಇದ್ದಾನಂದ್ರೆ 10ನೇ ಪದವನ್ನು ಕೇಳ್ತಾ ಇದ್ದಾನವ. ಇಲ್ಲಿ ನಾವು ಆರ್ ಎನ್ ಇಲ್ಲಿ ಆರ್ ಅಂದ್ರೆ ಏನು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತಿದ್ದೇವೆ ಇಲ್ಲಿ. ಹಾಗಾದ್ರೆ ಇದು ಕೂಡ ಎಷ್ಟು ಬರ್ತದಪ್ಪ ಅಂದ್ರೆ 2 ಬರ್ತದೆ. ಯಾಕಪ್ಪ ಅಂದ್ರೆ ಪ್ರತಿ ಪದವನ್ನು 2 ಏನು ಮಾಡಕತ್ತೇವೆ ಗುಣಾಕಾರ ಮಾಡಕತ್ತೇವೆ ಅಂದ್ರೆ ಗುಣೋತ್ತರ ಶ್ರೇಣಿ ಅಂತೇಳಿ ಕರಿತಾ ಇದ್ದಾವೆ. ಹಾಗಾದರೆ ಇಲ್ಲಿ ಗುಣೋತ್ತರ ಶ್ರೇಣಿಯ ಎ ಎನ್ ಈಕ್ವಲ್ ಟು ಒಂದು ಸೂತ್ರ ಇದೆ. ಏನಪ್ಪ ಅಂದ್ರೆ ARN. ಇದು ನಾವು TN ಅಂತೇಳಿ ಬಳಕೆ ಮಾಡ್ತಿದ್ದೇವೆ. ಎ ಅಂದರೆ ಮೊದಲನೇ ಪದ ಎಷ್ಟೈತಿ 3. ಸೊ ಯಾವ ಸಂಖ್ಯೆಯಿಂದ ಗುಣಿಸಾಕತ್ತೇವೆ 2ರಿಂದ. ಎಷ್ಟು ಪದಗಳು ಬೇಕಾಗ್ಯಾವ 10 ಪದ ಅಂದರೆ ಇಲ್ಲಿ ಎಷ್ಟಿರ್ತದೆ 9 ಇರ್ತದೆ. ಹಾಗಾದರೆ 3 ಇಂಟು 2 ಘಾತ 9 ಅಂದರೆ 512. ಸೊ 3 2 6, 3 1 3, 3 5 15 ಎಷ್ಟಾದ್ರಿ 1536. 1536 ಆಪ್ಷನ್ 4 ಇದೆ ಸರಿಯಾದ ಉತ್ತರ 1536. ಅದೇ ರೀತಿಯಾಗಿ 93ನೇ ಪದವನ್ನು ನೋಡೋಣ. 3 4 5 1 1 ಅಂದರೆ 3,45,101 ನಿಶೇಷವಾಗಿ ಭಾಗ ಹೋಗುವ ಸಂಖ್ಯೆ ಅಂತ ಕೇಳ್ತಿದ್ದಾರೆ ನೋಡಿ. ಸ್ವಲ್ಪ ಲಕ್ಷ ಕೊಡೋಣ. ಏನು 15 ಅಂದರೆ ಒಂದು ಎಕ್ಸಾಂಪಲ್ 15 ಅಂದರೆ 3 5 15. 3 ಮತ್ತು 5ರಿಂದ ಹೋಗಬೇಕು. 5ರಿಂದ ಹೋಗ್ಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರಬೇಕು. ಹಾಗಾದರೆ 1ನೇದು ಕ್ಯಾನ್ಸಲ್. 2ನೇದು 12 ಅಂದರೆ 4 ಇಂಟು 3 4ರ ಮಗ್ಯಾಗ ಹೋಗಬೇಕು ಅಥವಾ ಒಂದು ಸಮಸಂಖ್ಯೆ ಆಗಿರಲೇಬೇಕು. ಇದು ಸಮಸಂಖ್ಯೆ ಎಲ್ಲ ಬಿಟ್ಟುಬಿಡೋಣ. ಇನ್ನು ಈ ಒಟ್ಟು ಪದಗಳ ಮೊತ್ತವನ್ನು ನೋಡೋಣ. 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ಈ ಅಂಕಿಗಳ ಮೊತ್ತ ನೋಡಿದ ಮೇಲೆ ಗೊತ್ತಾಗುತ್ತಾ. 3 4 7, 7 5 12, 12 3 15. ಸೊ 15 ಐತಿ ಅಂದರೆ ಇದು 3ರಿಂದ ಭಾಗಿಸಲ್ಪಡ್ತದೆ. ಭಾಗಿಸುವ ಸಂಖ್ಯೆಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 4.
ಅದೇ ರೀತಿಯಾಗಿ 94ನೇ ಪ್ರಶ್ನೆ ನೋಡೋಣ. ಈ ಚಿತ್ರದಲ್ಲಿರುವ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು? ಭಾಳ ಸಿಂಪಲ್ ರೀ. ಮುದ್ದಮ್ ಈ ಎರಡು ಕರ್ಣಗಳನ್ನು ಸೇರಿಸಿ ಕನ್ಫ್ಯೂಸ್ ಮಾಡಿದಾನ. ಕರ್ಣಗಳನ್ನು ಬಿಟ್ಬಿಡೋಣ. ಎಸ್ ಬಾಕ್ಸ್ ಅದ ನೋಡ್ರಿ. 1 2 3 4 1 2 3 4 ಹೀಗೂ 4 ಹೀಗೂ 4 ಅದಾವ. ಅಂದ್ರೆ 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ. ಹಾಗಾದ್ರೆ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಇವುಗಳನ್ನು ನಾವು ಕೂಡಿಸಿದೇವೆ ಅಂದರೆ ಎಷ್ಟಾಗುತ್ತೆ? 30 ಆಗುತ್ತೆ. ಹಾಗಾದರೆ ಅಲ್ಲಿ ಚೌಕಗಳು ಎಷ್ಟು ಅದಾವ? 30 ಅದಾವ. 95ನೇ ಪ್ರಶ್ನೆ. ರಾಜೇಶನಿಗೆ ಒಂದು ಬ್ಯಾಗಿನ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ರಿಯಾಯಿತಿಗಿಂತ ಮುಂಚೆ ಬ್ಯಾಗಿನ ಬೆಲೆ 500 ರು ಆದರೆ ರಿಯಾಯಿತಿ ಮೊತ್ತ ಅಂದರೆ ಬರೀ ರಿಯಾಯಿತಿಯನ್ನೇ ಕೇಳಿದಾನ್ರಿ. ಹಾಗಾದರೆ 100 ರೂಪಾಯಿಗೆ 15 ರೂಪಾಯಿ ರಿಯಾಯಿತಿಯನ್ನು ಕೊಡ್ತಾ ಇದ್ದಾನೆ. ಹಾಗಾದರೆ 500 ರೂಪಾಯಿಗೆ ಎಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದಾನೆ? ಇದು ಏಕಾಂಶ ವಿಧಾನ ಅಂತ ಕರಿತಾ ಇದ್ದೇವೆ. 500 ಇಂಟು 15 ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0. 15 ಐದಲೇ 75. ಸೊ ಎಷ್ಟು ರೂಪಾಯಿ ರಿಯಾಯಿತಿ ಕೊಡ್ತಾನೆ ರೀ? 75 ರೂಪಾಯಿ ರಿಯಾಯಿತಿ ಕೊಡ್ತಾ ಇದ್ದಾನ. ಅದೇ ರೀತಿಯಾಗಿ 96ನೇ ಪ್ರಶ್ನೆಯನ್ನು ನೋಡೋಣ. ಒಂದು ವೃತ್ತದ ತ್ರಿಜ್ಯವನ್ನು 100ರಷ್ಟು ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ ಎಷ್ಟು? ನೋಡ್ರಿ, ತ್ರಿಜ್ಯ ಏನಾಗಿರಲಿಲ್ಲ, ಕ್ಯಾಪಿಟಲ್ ಆರ್ ಆಗಿರಲಿಲ್ಲ ಅಂತ ತಗೊಳ್ಳೋಣ. ಹಾಗಾದರೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅಂತ ಸೂತ್ರ ಇದೆ. ಸೊ ಪೈ ಆರ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಆಗೋಣ. ಹಾಗಾದರೆ ಇದಕ್ಕೆ 100ರಷ್ಟು ಹೆಚ್ಚು ಮಾಡಿದಾಗ ಅಂದರೆ ಆರ್ ಆರ್ ಪ್ಲಸ್ ಆರ್ ಮಾಡ್ದಂಗೆ ಆಯಿತು. ಹಾಗಾದರೆ ಎಷ್ಟಾಯ್ತು ರೀ? ಇದು 2r ಆಯಿತು. ಹಾಗಾದರೆ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಸ್ಮಾಲ್ ಆರ್ ತೊಗೊಳ್ರಿ. ಈಗ ಸೂತ್ರ ಪೈ ಕ್ಯಾಪಿಟಲ್ ಆರ್ ಆಗುತ್ತಾ, ಯಾಕಂದರೆ ಆರ್ 2r ಇದೆ, 2 ಆಯಿತು. ಸೊ ಪೈ 2ರ ಘಾತ 2 ಅಂದರೆ 4r. ಹಾಗಾದರೆ ಇದನ್ನು 4πr ಅಂತ ತಗೊಳ್ತಾ ಇದ್ದೇವೆ. ಇನ್ನು ಹೆಚ್ಚಳವಾದ ವಿಸ್ತೀರ್ಣ 4πr ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್. ಸೊ ಹೆಚ್ಚಳವಾಗಿದೆಷ್ಟು? 3πr ಸ್ಕ್ವೇರ್. ಹಾಗಾದರೆ ಹೆಚ್ಚಳವಾಗಿದ್ದು 3πr ಸ್ಕ್ವೇರ್ ಎಷ್ಟಿತ್ತು? ಮೊದಲ ಪೈ ಆರ್ ಸ್ಕ್ವೇರ್ ಇತ್ತು. ಹಾಗಾದ್ರೆ ಶೇಕಡ ಅಂದರೆ 100ಕ್ಕೆ ಈ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 3 ಇಂಟು 100 ಎಷ್ಟಪ್ಪ ಅಂದರೆ 300% ಹೆಚ್ಚಾಗಿದೆ. ಆಪ್ಷನ್ 3 ಸರಿಯಾದ ಉತ್ತರ. 300% ಏನಾಗಿದೆಪ್ಪ ಅಂದರೆ ಹೆಚ್ಚಾಗಿದೆ. ಅದೇ ರೀತಿಲಿ 97ನೇ ಪ್ರಶ್ನೆಯನ್ನು ನೋಡೋಣ. 97ನೇ ಪ್ರಶ್ನೆ ನೋಡ್ರಿ. 18 kg 4 ಲಕ್ಷ ಮಿಲಿಗ್ರಾಮ್. ಹೌದ್ರಿ. ಎಷ್ಟು ಚೀಲಗಳಲ್ಲಿ ಸಕ್ಕರೆಯನ್ನು 8 ಚೀಲಗಳಲ್ಲಿ ಸಮವಾಗಿ ಹಂಚಿ ತುಂಬಲಾಗಿದೆ? ಹಾಗಾದಾಗ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕವೆಷ್ಟು? ನೋಡ್ರಿ, ಮಿಲಿಗ್ರಾಮನ್ನು ಮೊದಲು ಗ್ರಾಮ್ನಾಗ ಮಾಡ್ಕೊಳ್ಳೋಣ. ಹಾಗಾದರೆ 1 ಗ್ರಾಮ್ 1000 ಮಿಲಿಗ್ರಾಮ್. ಅದೇ ರೀತಿ 4 ಲಕ್ಷ ಮಿಲಿಗ್ರಾಮ್ ಎಷ್ಟು ಗ್ರಾಮ್? 202. ಎಷ್ಟು ಗ್ರಾಮ್ ಆಯಿತು ನೋಡ್ರಿ? ಇದು 400 ಗ್ರಾಮ್ ಆಯಿತು. ಹಾಗಾದರೆ 18 kg ಅಂದರೆ 1800, 18,000 ಪ್ಲಸ್ 400 ಅಂದರೆ 18,400 ಗ್ರಾಮ್ ಒಟ್ಟು ತೂಕ ಐತಿ. 18,400 ಎಷ್ಟು ಚೀಲ ತುಂಬಬೇಕಂದ್ರೆ 8 ಚೀಲ ತುಂಬಬೇಕು ಅಂದಾನ. 8 1 8 2 16, 2 ಉಳಿತ 8 3 24, 3 ಪೂಜೆ. ಹಾಗಾದರೆ ಪ್ರತಿ ಚೀಲದಲ್ಲಿ 2,300 ಗ್ರಾಮ್. 2,300 ಗ್ರಾಮ್ ಆಯಿತು. ಹೌದ್ರಿ. ಹಾಗಾದರೆ 2,300 ಅಂದರೆ 2 ಬಿಂದು ಅಂದರೆ 2 kg
300 ಗ್ರಾಮ್. 2 kg 300 ಗ್ರಾಮ್. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2. ನೆಕ್ಸ್ಟ್ ನೋಡೋಣ 98ನೇದು. 80,000ಕ್ಕೆ ಸಮನಾದದ್ದು. 80,000ಕ್ಕೆ ಸಮನಾದದ್ದು. ಹಾಗಾದ್ರೆ ಇದನ್ನು ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹೊಡೆಯೋಣ. 2 40,000 2 20,000 2 10,000 2 5,000 2 2,500 2 1,250 2 625 5 125 5 25 5 5 5 1. ಸೊ ಹಾಗಾದರೆ 2ರ ಘಾತ ಎಷ್ಟು ಅದಾವ್ರಿ ಅಂದರೆ 1 2 3 4 5 6 7 ಇಂಟು 5ರ ಘಾತ 4. ಇದನ್ನು ಹಿಂಗೆ ಹೊಡಿತೀನಿ. 2ರ ಘಾತ 3 ಇಂಟು 2ರ ಘಾತ 4 ಇಂಟು 5ರ ಘಾತ 4. ಹಾಗಾದರೆ 2ರ ಘಾತ 3 ಇಂಟು 10ರ ಘಾತ ಎಷ್ಟು ಅನ್ನಬೋದು? 4 ಅನ್ನಬೋದು ಘಾತಾಂಕದ ನಿಯಮದ ಪ್ರಕಾರ. 2 5 10. ಸೊ 2 ಘಾತ 4 ಅದಾವ 4. ಹಾಗಾದರೆ 2ರ ಘಾತ 3 ಇಂಟು 10ರ ಘಾತ 4 ಯಾವುದಿದೆ ನೋಡೋಣ. 2ರ ಘಾತ 3 ಇದೆ, 10ರ ಘಾತ 4 ಇರಬೇಕಾಗಿತ್ತು, ಇದು ಅಲ್ಲ. 2ರ ಘಾತ ಎಷ್ಟಿದೆ? 2 3 6. 2ರ ಘಾತ 6 10ರ ಘಾತ 4 ತಪ್ಪು. 2ರ ಘಾತ 3 ಓಕೆ. 20ರ ಘಾತ 4 ಇದೆ, ಇದು ತಪ್ಪು. ಹಾಗಾದರೆ ಉಳಿದ ಆಪ್ಷನ್ 4ನೇದು ಸರಿ. ಇದನ್ನು ಹೀಗೂ ಬರ್ತೀನಿ 0.2 10ರ ಘಾತ 3 ಅಂದರೆ ಇಲ್ಲಿ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟೆವು ಅಂದ್ರೆ ಇಲ್ಲಿ 10ರ ಘಾತ 4 ಇದ್ದಿದ್ದು ಎಷ್ಟಾಗುತ್ತಾ? 7 ಆಗುತ್ತಾ. ಹೀಗಾಗಿ ಸೊ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ಇನ್ನು 98ನೇದು ಆಯ್ತು. 99 ಆಯ್ತು ನೋಡ್ರಿ. ಕ್ಯೂಬ್ ರೂಟ್ 81 ಪ್ಲಸ್ ಕ್ಯೂಬ್ ರೂಟ್ 128 ಮೈನಸ್ 2 ಇಂಟು ಕ್ಯೂಬ್ ರೂಟ್ 16. ಸೊ ನೋಡ್ರಿ ಇಲ್ಲಿ ನಾನು ಹೀಗೆ ಬರ್ತೀನಿ. ಕ್ಯೂಬ್ ರೂಟ್ 81 ಅಂದರೆ 3ರ ಘಾತ 3 ಇಂಟು 3ರ ಘಾತ 1 ಅಂತ ಬರೀಬೋದು. ಹಾಗೆ ಪ್ಲಸ್ ಕ್ಯೂಬ್ ರೂಟ್ 124 ಅಂದರೆ 64 ಇಂಟು 2 ಅಂತಲೂ ಬರೀಬೋದು. ಮೈನಸ್ 2 ಇಂಟು ಕ್ಯೂಬ್ ರೂಟ್ 8 ಇಂಟು 2 ಅಂತಲೂ ಬರೀಬೋದು. ಇದು 3ರ ಘಾತ 3 ಅಂದರೆ 27 ಅಂತ ಬರೀಬೋದು. ಸೊ ಘನಮೂಲ 3 ಹೊರಗೆ ತೆಗೀನು. ಕ್ಯೂಬ್ ರೂಟ್ 3ರ ಘಾತ 1 ಅಂದರೆ 3 ಅಂದಂಗೆ ಪ್ಲಸ್ 64ರ ಘನಮೂಲ 4 ಕ್ಯೂಬ್ ರೂಟ್ ಏನು ಉಳಿತು ಇಲ್ಲಿ? 2 ಉಳಿತು. ಮೈನಸ್ 2 ಉಳಿದಿದೆ. 8ರ ಘನಮೂಲ ಎಷ್ಟು? 2 ಕ್ಯೂಬ್ ರೂಟ್ 2 2 ಎಷ್ಟು? 4. ಇಲ್ಲಿ ಪ್ಲಸ್ 4 ಇಂಟು ರೂಟ್ 3 ಇದೆ, ಇಲ್ಲಿ ಮೈನಸ್ 4 ಇಂಟು ರೂಟ್ 3 ಇದೆ, ರೂಟ್ 2 ಇದೆ. 2 ಕ್ಯೂಬ್ ರೂಟ್ ತೆಗೆದುಬಿಡೋಣ. ಹಾಗಾದರೆ ಉಳಿದಿದ್ದು 3 ಕ್ಯೂಬ್ ರೂಟ್ 3. ಸೊ ಸರಿಯಾದ ಉತ್ತರ ಆಪ್ಷನ್ 1 3 ಕ್ಯೂಬ್ ರೂಟ್ 3. ಅದೇ ರೀತಿಯಾಗಿ 100ನೇ ಪ್ರಶ್ನೆಯನ್ನು ನೋಡ್ಕೊತ ಹೋಗ್ರಿ. ಹಾಗೆ ಇಲ್ಲಿ ಚೌಕಪಾದ ಗೋಪುರದ ಸೂತ್ರ ಗೊತ್ತಿರಬೇಕು. ಘನಫಲ ಕಂಡುಹಿಡಿದು ಚೌಕಪಾದ ಗೋಪುರದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು. ಏನಪ್ಪ ಅಂದರೆ ಸೂತ್ರ ಚೌಕಪಾದ ಗೋಪುರದ ಘನಫಲ ಸೂತ್ರ ಏನು ಗೊತ್ತಿತ್ತು ಅಂದರೆ ಬಿಡ್ಸಕ್ಕೆ ಈಜಿ. ಏನಪ್ಪ ಅಂದ್ರೆ 1/2 a² ಇಂಟು h 1/3 ರೀ 1/3 a² ಇಂಟು h 1/3 a² ಚೌಕದ ಅಂಚು ಎಷ್ಟು? 3/2 ಇಂಟು ಎತ್ತರ 2.5 1.3
ಇಂಟು 3 × 2 ಅಂದರೆ 9 ಇಂಟು 2.5 3 1 3 3 25 3 75. ಸೊ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಕೊಳ್ಳೋಣ. 7.5 ಮೀಟರ್ ಕ್ಯೂಬ್ ಆಯಿತು. ಹಾಗಾದರೆ 1 ಮೀಟರ್ ಕ್ಯೂಬ್ ಈಕ್ವಲ್ ಟು 1000 ಲೀಟರ್. ಹಾಗಾದರೆ 7.5 ಮೀಟರ್ ಕ್ಯೂಬ್ ಈಕ್ವಲ್ ಟು 7.5 ಇಂಟು 1000ವನ್ನು ಮಾಡಿದಾಗ ಬಿಂದು ಇಲ್ಲ ತಿಳ್ಕೊಳ್ಳೋಣ, 75,000 ಆಯಿತು. ಬಿಂದುವಿನ ನಂತರ ಒಂದು ಸ್ಥಾನ ಕೊಟ್ಬಿಟ್ರೆ 7,500 ಲೀಟರ್. 7,500 ಲೀಟರ್. ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ನೋಡ್ರಲ್ಲೇ ಕೆಳಗಿನ ಚಿತ್ರಗಳ ಸಾಲಿನಲ್ಲಿ ಕ್ವಶನ್ ಮಾರ್ಕ್ ಸ್ಥಳದಲ್ಲಿ ಬರುವ ಚಿತ್ರ. ಸ್ವಲ್ಪ ಲಕ್ಷ ಕೊಟ್ಟರೆ ಇದು ಈ ಕಡೆ ಇತ್ತು, ಈ ಸೈಡ್ ಆಗಿದೆ, 2 ಚಿತ್ರ ಆಗಿದೆ, ಇದು ಮೇಲಾಗಿದೆ. ಇದು ಈ ಕಡೆ ಇದೆ ಅಂದರೆ ಏನಾಗಬೇಕು? ಸೊ ಇದು ಇಲ್ಲಿದ್ದು ಹಿಂಗಾಗಿದೆ, ಇದು ಈ ಸೈಡ್ ಆಗುತ್ತಾ? ಇದು ಇದ್ದದ್ದು ಏನಾಗಬೇಕು? ಮೇಲಾಗಬೇಕು. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4. ನೆಕ್ಸ್ಟ್ ನೋಡ್ರಿ, ಒಂದು ಶಾಲೆಯಲ್ಲಿ ಅರ್ಧ ವಾರ್ಷಿಕ ರಜೆಗಾಗಿ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆ ಮುಚ್ಚಿತು. ರಜೆಯ ನಂತರ ಅಕ್ಟೋಬರ್ 30ರಂದು ಬೆಳಗ್ಗೆ 9 ಗಂಟೆಗೆ ತೆರೆಯಿತು. ಹಾಗಾದರೆ ಅರ್ಧ ವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ನೋಡ್ರಿ, 2ನೇ ತಾರೀಕು 12 ಗಂಟೆ ಉಳಿತಾಯ. ಇನ್ನು 30 ದಿನದಲ್ಲಿ 2ನೇ ತಾರೀಕು ಅಂತಗಿನ 30ನೇ ತಾರೀಕು ಅಂತಗನ 27 ದಿನ ಉಳಿತದೆ. 27 ದಿನ ಇಂಟು 24 ಮಾಡೋಣ. 27 ಇಂಟು 24 ಮಾಡಿದಾಗ ಏನಪ್ಪ ಅಂದರೆ ಒಂದು ಸಮಯವನ್ನು ನಾವು ನೋಡಬೇಕು. 27 ಇಂಟು 24 ಅಂದರೆ 648 ಗಂಟೆಗಳು ಆದವು. ಇನ್ನು 30ನೇ ತಾರೀಕು ಬೆಳಗ್ಗೆ 9 ಗಂಟೆ ಅಂದರೆ 9 ಗಂಟೆವರೆಗೆ ಸೂಟಿ. ಎಷ್ಟಾದವು? 12 8 10 2 8 10 ಒಂದು 19, 1 ಉಳಿತು. 4 1 5 5 1 6, 6ಕ್ಕೆ 6. ಸೊ 669 ಗಂಟೆ ಸೂಟಿ ಆಯಿತು. ಆಪ್ಷನ್ 1. 669 ಗಂಟೆ ಏನಾದರೂ ಸೂಟಿ ಆಯಿತು. ಇನ್ನು ಅದೇ ರೀತಿಯಾಗಿ 103 ಆಯಿತು. ಇನ್ನು 103ನೇ ಪ್ರಶ್ನೆ ನೋಡೋಣ. 103ನೇ ಪ್ರಶ್ನೆ ಸ್ವಲ್ಪ ದಿಕ್ಕಿನ ಬಗ್ಗೆ ಇದೆ. ದಿಕ್ಕಿನ ನಿಯಮವನ್ನು ಹಾಕೊಳ್ಳೋಣ. ಇದು ನೋಡ್ರಿ, ಪಶ್ಚಿಮ, ಇದು ಪೂರ್ವ, ಇದು ಉತ್ತರ ದಿಕ್ಕು, ಇದು ದಕ್ಷಿಣದ ದಿಕ್ಕು. ನಕ್ಷಾ ವಿಧಾನದಿಂದ ಇದು ಹಾಕೊಳ್ಳಕತ್ತಿದ್ದೇವೆ. ಹಾಗಾದರೆ ದಿಕ್ಕನ್ನು ನೋಡಿದ್ದೇವೆ. ಹೇಳ್ತಾನೆ, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನೆಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ಈ ರೀತಿ ಹೋಗ್ತಾ ಇದ್ದಾನ. ಎಷ್ಟು ಕಿಲೋಮೀಟರ್ ಹೋಗ್ಯಾನ? 3 ಕಿಲೋಮೀಟರ್ ಹೋಗಿದ್ದಾನೆ. 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ. ಸೊ ಈ ರೀತಿ ಹೊಂಟಿದಾನಂದ್ರೆ ಎಡಕ್ಕೆ ಅಂದರೆ ಈ ಸೈಡ್ ಬರ್ತದ. ಎಷ್ಟು ಕಿಲೋಮೀಟರ್ ಹೊಕ್ಕಾನ? ಇಲ್ಲಿ 4 ಕಿಲೋಮೀಟರ್ ಹೊಕ್ಕಾನ, ನಡೆಯುತ್ತಾನೆ. ಆರಂಭ ಬಿಂದುವಿನಿಂದ ಅವನು ಎಷ್ಟು ದೂರದಲ್ಲಿದ್ದಾನ? ಹಾಗಾದರೆ ಈ ರೀತಿ ಹೋದರೆ 7 ಕಿಲೋಮೀಟರ್ ಆಗುತ್ತಾ. ಬಟ್ ಆರಂಭ ಬಿಂದುವಿನಿಂದ ಇರುವಂಥ ಕನಿಷ್ಠ ದೂರ ಇಲ್ಲಿದೆ ನೋಡ್ರಿ. ಹಾಗಾದರೆ ಇಲ್ಲಿ ಲಂಬಕೋನ ಆಯಿತು. ಪೈಥಾಗೋರಸ್ ನಿಯಮದ ಪ್ರಕಾರ ವಿಕರ್ಣದ ಬಾಹುವಿನ ಅಳತೆ ಕಂಡುಹಿಡಬೇಕು. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. 4ರ ವರ್ಗ 16, 3ರ ವರ್ಗ 9 ಈಕ್ವಲ್ ಟು ಎಷ್ಟಾಯಿತು? 25. ಸೊ 25ರ ವರ್ಗಮೂಲ ಎಷ್ಟು? 5 ಕಿಲೋಮೀಟರ್. ಹಾಗಾದರೆ 5 ಕಿಲೋಮೀಟರ್ ಯಾವ ಅದಾವ? 2 ಅದಾವ. 5 ಕಿಲೋಮೀಟರ್ ವಾಯುವ್ಯ ಮತ್ತು ಈಶಾನ್ಯ. ಸೊ 2 ಅದಾವ. ಹಾಗಾದರೆ ಅವನು ಹೋಗಿರುವುದು ಯಾವುದಪ್ಪ ಅಂದ್ರೆ 5 ಕಿಲೋಮೀಟರ್ ಈಶಾನ್ಯ ದಿಕ್ಕಿಗೆ ಏನು ಮಾಡಿದಾನಪ್ಪ ಅಂದ್ರೆ ಚಲಿಸಿದಾನ. ನೆಕ್ಸ್ಟ್ ನೋಡ್ರಿ, 104ನೇ ಪ್ರಶ್ನೆ. 6 4 7 x 10 ಇವುಗಳ ಸರಾಸರಿ ಎಷ್ಟಾಗಿದೆ? 8 ಆಗಿದೆ. ಅಂದರೆ ಅಷ್ಟು ಸಂಖ್ಯೆಗಳು ಎಷ್ಟದಾವ? 5 ಅದಾವ. ಇವು ಎಲ್ಲವನ್ನು ಕೂಡಿಸಿದಾಗ 27 ಪ್ಲಸ್ ಎಕ್ಸ್ ಆಗುತ್ತೆ. ಇದನ್ನ ಈ ಕಡೆ 4 ಕಳಿಸಿದಾಗ 5 8 40 ಆಯಿತು.
ಸೊ ಎಕ್ಸ್ ಈಕ್ವಲ್ ಟು 40 ಮೈನಸ್ 27 ಮಾಡಿದಾಗ ಕಳೆದ್ರೆ 13 ಬರುತ್ತೆ. ಸೊ ಸರಿಯಾದ ಉತ್ತರ ಎಷ್ಟು? 3. ನೆಕ್ಸ್ಟ್ ಅದೇ ರೀತಿಯಾಗಿ 1 ಸೆಂಟಿಮೀಟರ್, 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಬಾಹುಳ್ಳ 3 ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ. ಘನದ ಒಟ್ಟು ಅಂಚು ಅಂತ ಕೇಳೋಣ. 105. ನೋಡ್ರಿ, 1 ಸೆಂಟಿಮೀಟರ್ ಘನದ ಘನಫಲ 1 ಸೆಂಟಿಮೀಟರ್ ಕ್ಯೂಬೇ ಆಗುತ್ತೆ. 6 ಸೆಂಟಿಮೀಟರ್ ಕ್ಯೂಬ್ ಘನದ ಘನಫಲ 216 ಸೆಂಟಿಮೀಟರ್ ಕ್ಯೂಬ್ ಆಗುತ್ತಾ. 8 ಸೆಂಟಿಮೀಟರ್ ಘನದ ಘನಫಲ 512 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಎಲ್ಲವನ್ನು ಕೂಡಿಸಿದಾಗ 9, 2, 7 729 ಸೆಂಟಿಮೀಟರ್ ಕ್ಯೂಬ್ ಆಯಿತು. ಸೊ 729ರ ಘನಮೂಲ ನಮ್ಗೆ ಗೊತ್ತೈತಿ ನೇರವಾಗಿ 9 ಅಂತ. ಹಾಗಾದರೆ ಹೊಸ ಘನದ ಅಂಚಿನ ಉದ್ದ ಎಷ್ಟು ಸೆಂಟಿಮೀಟರ್ ರೀ? 9 ಸೆಂಟಿಮೀಟರ್. ಎಷ್ಟು ರೀ? 9 ಸೆಂಟಿಮೀಟರ್. 106ನೇ ಪ್ರಶ್ನೆ, ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ನೀಡ್ರಿ ಅಂತ ಹೇಳ್ತಿದ್ದಾನೆ. ವಿದ್ಯಾರ್ಥಿಗಳು ವರ್ಗೀಕರಿಸುವುದು ಮತ್ತು ತೇರ್ಗಡೆಗೊಳಿಸುವುದು ಅಲ್ಲ. ಸೆಮಿಸ್ಟರ್ ಅಂತ್ಯದಲ್ಲಿ ನಡೆಯುವ ಒಂದು ಚಟುವಟಿಕೆ ಕೇವಲ ಹಿಮ್ಮಾಹಿತಿಯನ್ನು ಒದಗಿಸುವುದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗುವುದು. ಇಲ್ಲಿ ಸರಿಯಾದ ಯಾವುದಪ್ಪ ಅಂದರೆ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿರುವುದು. ತರಗತಿಯ ಬೋಧನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಬಾರದ ತಂತ್ರ. ಸೊ ಬಳಸಬಾರದ ತಂತ್ರ ಯಾವುದಂದ್ರೆ ಬೋಧನೆ ಬಗ್ಗೆ ಸತತ ಚಿಂತನೆಯನ್ನು ಮಾಡುವುದು. ಬರೀ ಬೋಧನೆಯನ್ನು ನಡೆಯಬಾರ್ದು. ಶಿಕ್ಷಕರು ಭಿನ್ನರಾಶಿಯ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಹೀಗೆ ಪ್ರಾರಂಭಿಸಬಹುದು. ಹೀಗೆ ಪ್ರಾರಂಭಿಸಬಹುದು ರೀ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸುತ್ತಮುತ್ತ ಲಭ್ಯವಾಗುವ ಅಪೂರ್ಣ ವಸ್ತುಗಳ ಮೂಲಕ ಪರಿಚಯಿಸುವುದು. ಸುತ್ತಮುತ್ತಲಿರುವ ಲಭ್ಯವಾಗುವಂತಹ ಅಪೂರ್ಣ ವಸ್ತುಗಳ ಮೂಲಕ ಪರಿಚಯಿಸಬಹುದು. ರೈಟ್, ಆಪ್ಷನ್ 2 ಆಗಿದೆ. ಶಾಲೆಯ ಅವಧಿಯ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆಯನ್ನು ಅಳೆಯುತ್ತಾನೆ. ಇದು ಫಾಇ ಮಾದರಿಯ ಈ ಹಂತವನ್ನು ಸೂಚಿಸುತ್ತದೆ. ವಿಸ್ತರಿಸುವುದು ಯಾವ ಹಂತರೇ? ವಿಸ್ತರಿಸುವುದು. ರೇಖಾಗಣಿತ, ಬೀಜಗಣಿತ, ನಕ್ಷೆಗಳು, ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಯಾವುದು ಅಂತ ಕೇಳ್ತಿದ್ದಾನ. ಯಾವುದಪ್ಪ ಅಂದರೆ ಜಿಯೋಜಿಬ್ರಾ. ಯಾವುದ್ರಿ? ಜಿಯೋಜಿಬ್ರಾ. ಎಸ್. ಒಂದು ಸಾಮಾನ್ಯ ತತ್ವ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವ ಬೋಧನಾ ವಿಧಾನ. ತತ್ವ ಅಥವಾ ನಿಯಮ ಮೊದಲು ತೆಗೆದುಕೊಂಡು ಇದು ಮಾಡುವಂಥದ್ದು ಯಾವುದು ಅಂತ ಕೇಳ್ತಿದ್ದಾನೆ ಅಂದರೆ ಇದು ನಿಗಮನ ಪದ್ಧತಿ ಅಥವಾ ನಿಗಮನ ವಿಧಾನ ಅಂತ ಕರಿತಾ ಇದ್ದಾವೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಬೇಕೆಂದು NCF 2005 ಪರಿಗಣಿಸಿರುವುದು ಯಾವುದಪ್ಪ ಅಂದರೆ ಆಪ್ಷನ್ 2 ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವಿಜ್ಞಾನಕ್ಕೆ ತರ್ಕವೇ ಹೆಚ್ಚಾದದ್ದು. ಇನ್ನು 103ನೇದು, ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿ ಇದ್ದಂತೆ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಬೆಕ್ಕನ್. ಯಾರೇ? ಬೆಕ್ಕನ್. ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಯಾವುದಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇಲ್ಲಿ ಪ್ರೋತ್ಸಾಹಿಸುವುದು ಎಲ್ಲ ವಿದ್ಯಾರ್ಥಿಗಳಿಗೆ, ಒಬ್ಬೊಬ್ಬರಿಗೆ ನಡೆಯಂಗಿಲ್ಲ ರೀ, ಯಾಕಂದ್ರೆ ತರಗತಿಯಲ್ಲಿ ಐತಿ. ಇನ್ನು ಶಿಕ್ಷಕರು ಬೇರೆ ಬೇರೆ ತ್ರಿಭುಜಗಳ ಒಳಕೋನಗಳನ್ನು ಪರಿಚಯಿಸಿ ಅಂತಿಮವಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ.
ಎಂದು ಸಾಮಾನ್ಯೀಕರಿಸುವುದು. ಇಲ್ಲಿ ಅನುಸರಿಸುವ ಬೋಧನಾ ವಿಧಾನ ಯಾವುದಪ್ಪ ಅಂದರೆ ಅನುಗಮನ ಪದ್ಧತಿ. ಯಾವುದ್ರಿ? ಅನುಗಮನ ಪದ್ಧತಿ. ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಯಾವ ಅಂಶವು ಸಹಕಾರಿಯಾಗುವುದಿಲ್ಲ? ನೋಡ್ರಿ, ಯಾವ ಅಂಶಪ್ಪ ಅಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲು ಪ್ರೋತ್ಸಾಹಿಸಬೇಕು. ಇದು ಅನುಕೂಲಕರವಾಗಿರಲ್ಲ. ನೆಕ್ಸ್ಟ್, ಪೂರ್ವ ಅಥವಾ ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಂಕಲನದ ಪರಿಕಲ್ಪನೆ ತಿಳಿಸುವ ಪ್ರಾರಂಭದಲ್ಲಿ ಕಲಿಸುವಾಗ ಅನುಸರಿಸಬಹುದಾದ ಸೂಕ್ತ ಹಂತಗಳನ್ನು ಅನುಕ್ರಮವಾಗಿರುವಂತೆ ಗುರುತಿಸಿ ಅಂತ ಹೇಳ್ತಿದ್ದಾನೆ. ನೋಡ್ರಿ, ಏನಪ್ಪ ಅಂದರೆ ಸಾಂಕೇತಿಕ ರೂಪದ ಸಮಸ್ಯೆಗಳನ್ನು ಚಿತ್ರಗಳನ್ನು ಬಳಸಿ ಬೋಧಿಸುವುದು, ಪದ ಸಮಸ್ಯೆಗಳು, ಮೂರ್ತ ವಸ್ತುಗಳನ್ನು ಬಳಸುವುದು. ನೋಡ್ರಿ, ಮೊದಲಿಗೆ ಮೂರ್ತ ವಸ್ತುಗಳನ್ನು ಬಳಸಬೇಕು, ಆಮೇಲೆ ಚಿತ್ರಗಳನ್ನು ಬೋಧಿಸಬೇಕು, ಆಮೇಲೆ ಸಾಂಕೇತಿಕ ರೂಪ ಬರಬೇಕು, ಆಮೇಲೆ ಪದಗಳನ್ನು ಬರೀಬೇಕು. ಹಾಗಾದರೆ ಇದು ಮೊದಲು, ಇದು 2, ಇದು 3, ಇದು 4. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 4 ಇದೆ. ಕ್ಷೇತ್ರ ಗಣಿತ ಬೋಧನೆಯಲ್ಲಿ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆಗೆಲಸವನ್ನು ಕೊಡುವುದು ಯಾವುದಪ್ಪ ಅಂದ್ರೆ ಗಳಿಸಿದ ಜ್ಞಾನವನ್ನು ಅನ್ವಯಿಸಲು. ಗಳಿಸಿದ ಜ್ಞಾನವನ್ನು ಏನು ಮಾಡಾಕ್ರಿ? ಅನ್ವಯಿಸಾಕ. ನೆಕ್ಸ್ಟ್, CCE ಈ ಅಂಶದ ಮೇಲೆ ಅಧಿಕೃತವಾಗಿಲ್ಲ. ಯಾವುದ್ರ ಮೇಲೆ ಅಧಿಕೃತವಾಗಿಲ್ಲ ಅಂದ್ರೆ ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆಯನ್ನು ಗುರುತಿಸಲು ಇಲ್ಲ. ಯಾಕಪ್ಪ ಅಂದರೆ ಈ CCE ಪ್ರಕಾರ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1, 2, ಆಮೇಲೆ ಪ್ರಥಮ ಸೆಮಿಸ್ಟರ್, ಆಮೇಲೆ ರೂಪಣಾತ್ಮಕ 2, 3, 4, ಆಮೇಲೆ ಏನಪ್ಪ ಅಂದ್ರೆ ವರ್ಷದ ಅಂತ್ಯದಲ್ಲಿ ಒಂದು ಪರೀಕ್ಷೆ ನಡೆಸ್ತಾ ಇದೆ. ಹೀಗಾಗಿ ಇದು ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿ ಸಾಧನೆ ಗುರುತಿಸಲು ಸಾಧ್ಯವಿಲ್ಲ. ಇನ್ನು ಗಣಿತ ವಿಷಯವನ್ನು 1 ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದಂತಹ ಆಯೋಗ ಯಾವುದಪ್ಪ ಅಂದರೆ ಕೊಠಾರಿ ಆಯೋಗವಾಗಿದೆ.